ಅಬ್ಬಾ ಏನು ಪ್ರಕೃತಿ ನಿಯಮ ಅಲ್ವಾ. ಇದ್ರ ರಾತ್ರಿ ಹೊತ್ತು ಮಾತ್ರ ಬೆಳಕು ಬರುತ್ತಾ, ಹಗಲಿನೂ ಇರುತ್ತಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವಾಗ ಮಳೆ ಬರ್ತಾ ಇದೆ, ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಇವತ್ತು ಮಕ್ಕಳು ಮನೇಲಿದ್ದಾರೆ, ಸಾಟರ್ಡೆ. ಸೊ ಅಡುಗೆ ಮಾಡಬೇಕು. ಇವಾಗ ನಾ ಏನು ಮಾಡಬೇಕು ಅನ್ಕೋತಾ ಇದೆ, ಮಳೆ ಬರ್ತಾ ಇದೆ. ಸೊ ಮೆಣಸು ಸಾರು ಮತ್ತು ರೈಸ್ ಮಾಡ್ತೀನಿ, ಜೊತೆಗೆ ಸೈಡ್ ಡಿಶ್ ಏನಾರು ಮಾಡೋಣ ಅನ್ಕೊತಾ ಇದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. ಆಲ್ಮೋಸ್ಟ್ ಟೈಮ್ ಬಂದುಬಿಟ್ಟು 12:30 ಆಯಿತು. ಟೈಮ್ 12:30 ಆಗಿದೆ. ನಾನು ಓಮಿಗೆ ಓದಿಸ್ತಾ ಇದ್ದೆ, ಸೊ ಅದಕ್ಕೆ ಕುತ್ಕೊಂಡ್ಬಿಟ್ಟೆ ಹಾಗೇನೆ. ಆಮೇಲೆ ಚಳಿ ಬೇರೆ ಆಯ್ತಲ್ವಾ, ಎದ್ದು ಬರೋಕ್ಕೆ ಮನಸ್ಸಾಗ್ತಾ ಇದ್ದಿಲ್ಲ. ಸೊ ಅದಕ್ಕೆ ಇವಾಗ ಬಂದೆ. ಅವರು 1:30ಗೆಲ್ಲ ಬರ್ತಾರೆ. ನಾನು ಹೊಡೆದು ತಿಂದ್ಬಿಟ್ಟು ಕಾಫಿ ಕುಡಿದು ಕೂತ್ಕೊಂಡಿದ್ವಿ ಎಲ್ಲರೂ. ಇವರು ತಿನ್ಕೊಂಡು ಹೋಗಿದ್ದಾರೆ. ಇವಾಗ ಮೆಣಸು ಸಾರು ಮಾಡೋಣ ಬನ್ನಿ. ರೈಸು ನೆನೆಗೋಸ್ಕರ ಇಟ್ಟಿದ್ದೀನಿ, ಹುಣಸೆಹಣ್ಣು ಕೂಡ ನೀರಲ್ಲಿ ಹಾಕಿದ್ದೀನಿ. ಇವಾಗ ಮೆಣಸು ಮತ್ತು ಜೀರಿಗೆ ಇದನ್ನು ಹುರ್ಕೊಂಡ್ಬಿಡ್ತೀನಿ. ಇವಾಗ ನಾನಿವಾಗ ಮೆಣಸು ತೊಗೊಂಡಿದ್ದೀನಿ, ಇದು 1 ಸ್ಪೂನ್ ಹಾಕ್ಕೊಳ್ತೀನಿ. ಇವಾಗ ಮಳೆ ಬರ್ತಾ ಇದೆಯಲ್ಲ, ಸೊ ಈ ವೆದರ್ಗೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ಪೂನು ಜೀರಿಗೆ ಹಾಕ್ಕೊಳ್ತೀನಿ. 1-2 ಕಾಳು ಮೆಂತ್ಯ ಹಾಕ್ಕೊಳ್ತೀನಿ. ಸ್ವಲ್ಪ ಒಂದು 4 ಕಾಳು ಅಷ್ಟೇ, ಜಾಸ್ತಿ ಹಾಕ್ಕೊಬಾರ್ದು, ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ. ಅದಕ್ಕೆ ಅಷ್ಟು ಫ್ಲೇವರಿಗೆ ಚೆನ್ನಾಗಿರುತ್ತೆ. ಸೊ ಒಂದು 4 ಕಾಳು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಬೀಜ, ಧನಿಯಾ ಕಾಳು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಒಂದು ಹೊತ್ತಿ ಸರಿ ಹೋಗುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಿ ಹೇಗಂದರೆ ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ಮಾಡಿದ್ದು ರಾತ್ರಿಗಿಲ್ಲ. ಸೊ 3 ಹೊತ್ತು ಬೇರೆ ಬೇರೆ ಐಟಮ್. ಸೊ ಇದು ಒಂದು ಹೊತ್ತಿಗೆ ಅಷ್ಟೇ, ಅದಕ್ಕೆ ನಾನು ಎಷ್ಟಾಗುತ್ತೆ ಅಷ್ಟೇ ಮಾಡ್ಕೊಳ್ಳೋದು. ಜಾಸ್ತಿ ಮಾಡಿಬಿಟ್ಟು ಕೆಡ್ಸೋಕೆ ಹೋಗಲ್ಲ ಅಡುಗೆನ. ಯಾಕಂದರೆ ನಿಂತು ಮಾಡಿರ್ತೀವಲ್ವ, ಇಲ್ಲಿ 5-10 ನಿಮಿಷ ಆಗಲಿ, ಅರ್ಧ ಗಂಟೆ ಆಗಲಿ, ಒಟ್ಟು ನಿಂತ್ಕೊಂಡು ಮಾಡಿರ್ತೀವಲ್ವ. ಸೊ ಅದಕ್ಕೆ ನಾನು ಎಷ್ಟು ಬೇಕು ಅಷ್ಟೇ ಮಾಡ್ತೀನಿ, ಕೆಡ್ಸೋಕೆ ಹೋಗಲ್ಲ. ಆಲ್ಮೋಸ್ಟ್ ಯಾರೂ ಆಗಿ ಮಾಡಲ್ಲ ಅನ್ಕೋತೀನಿ. ಬಟ್ ಏನಂದರೆ ಮಿಕ್ಕಿರೋದು ತಿನ್ನಲ್ಲ ಫ್ರೆಂಡ್ಸ್, ತಿಂದರೆ ನಾನೇ ತಿನ್ನಬೇಕು, ಅದೇ ಪ್ರಾಬ್ಲಮ್. ಅದಕ್ಕೋಸ್ಕರ ನಾನು ಎಷ್ಟು ಒಂದು ಹೊತ್ತಿಂದ ಏನಿರುತ್ತೆ ಅಡುಗೆ ಅಷ್ಟೇ ಮಾಡ್ಕೊಳ್ತೀನಿ. ಚಟ್ನಿಗಳು, ಸಾಂಬಾರು ಈ ಥರ ಎಲ್ಲ ಯೂಸ್ ಮಾಡ್ಕೋಬೋದು, ಇಲ್ಲಂತಲ್ಲ. ಸೊ ಇವಾಗ ಇದು ಹುರಿದಿದೆ. ಒಂದೆಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಇದನ್ನು ಸ್ವಲ್ಪ ಜಜ್ಜಿಬಿಟ್ಟು ಸಿಪ್ಪೆ ತಕ್ಕೊಂಡ್ಬಿಡ್ತೀನಿ. ಹಾಗೆ ನೀವೆಲ್ಲ ಮೆಣಸಿನ ಸಾರು ಹೇಗೆ ಮಾಡ್ತೀರಾ ಅಂತ ಹೇಳಿ ನನಗೆ. ಅಕ್ಕಿ ನೆನೆಗೆ ಇಟ್ಟಿದ್ದೀನಿ, ಒಂದು ಅರ್ಧ ಗಂಟೆ ನೆನೆದ್ರೆ 1 ಗಂಟೆಗೆಲ್ಲ ನಾನು ಕುಕ್ಕರ್ಗೆ ಇಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದು ಒಂದು ಅರ್ಧ ಗಂಟೆಯಲ್ಲಿ ಸೀಟಿನೂ ಆಗಿ ಕುಕ್ಕರ್ ಆರೋಗುತ್ತೆ. ಅವ್ರ ಪಾಪ ಬಂದರು, 2 ಗಂಟೆ ಆಯಿತು. ಸೊ ಊಟ ಮಾಡೋಣ. ಮಸ್ತಾಗತ್ತಲ್ಲ, ಆಲೂಗಡ್ಡೆ ಫ್ರೈ ಚೆನ್ನಾಗಾಗುತ್ತೆ. ಏನಲ್ಲಿ ಕೈದ್ರೆ ಬೇರೆ ಟೇಸ್ಟ್ ಬರುತ್ತೆ, ಎಗ್ ಫ್ರೈರ್ನಲ್ಲಿ ಬೇರೆ ಟೇಸ್ಟ್ ಬರುತ್ತೆ. ಈ ವೆದರ್ನಾಗ ಮಸ್ತ್ ಇರುತ್ತೆ ಅಂತ ಮಾಡಿದೆ. ಮಾಡಿನಲ್ಲ ಪಾಂಡಪುರ್ನಾಗ, ಯಾವಾಗ ತಿಂದು ಹೊಟ್ಟೆ ಹೊರಗೆ ಬಂದಿರ್ತದೆ, ಅದು ಹೆಂಗೆ ನೆನ್ಪಿಡ್ಬೇಕು ನಿಂಗೆ. ಖಾರನೂ ಜಾಸ್ತಿ ಅನಿಸಿಲ್ಲ, ಕರೆಕ್ಟಾಗೈತೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇಲ್ಲಿ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ವಾಕಿಂಗ್ ಹೋಗಿ ಬಂದು ದೀಪ ಹಚ್ಚಿಬಿಟ್ಟು ಇವಾಗ ಬೀನ್ಸ್ ಪಲ್ಯ ಮತ್ತು ರೊಟ್ಟಿ ಮಾಡ್ತಾಯಿದ್ದೀನಿ. ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಹೊತ್ತು ಬೇಯಲಿ. ಬೇದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಅಚ್ಕಾರ್ ಪುಡಿ ಹಾಕ್ಬಿಟ್ರೆ ಆಯಿತು. ಉಪ್ಪು ಆಲ್ರೆಡಿ ಹಾಕಿದ್ದೀನಿ ನಾನು. ಇವಾಗ ಇಲ್ಲಿ ರೊಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 12 ರೊಟ್ಟಿ ಆದರೆ ಸರಿ ಹೋಗುತ್ತೆ. ಸೊ ರೊಟ್ಟಿ ಮಾಡ್ಕೊಂಬಿಟ್ಟು ಬೀನ್ಸ್ ಪಲ್ಯ, ರೊಟ್ಟಿ, ಅನ್ನ ಮಧ್ಯಾಹ್ನದ ಸ್ವಲ್ಪ ಉಳ್ಕೊಂಡಿದೆ, ಅದನ್ನು ಅವರು ಊಟ ಮಾಡ್ತಾರೆ, ಇವರು ಮಕ್ಕಳು ಮತ್ತು ಇವರು. ನಾನು ತಿನ್ನಲ್ಲ ರಾತ್ರಿಗೆ. ಇವಾಗ ರೊಟ್ಟಿ ತಿಂದ್ಬಿಟ್ರೆ ಆಯಿತು. ಡ್ರೆಸ್ ಸ್ವಲ್ಪ ಇದಾಗುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಬಟ್ಟೆ ಹಾಕ್ಕೊಂಡಿದ್ದೀನಿ. ಇದು ಅಮ್ಮ ಸ್ಟಿಚ್ ಮಾಡಿದ್ದು, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಅವಾಗವಾಗ ಹಾಕಿರ್ತೀನಿ ಅಷ್ಟೇ, ರೊಟ್ಟಿ ಮಾಡುವಾಗ, ಚಪಾತಿ ಮಾಡುವಾಗ. ಕೆಲವೊಂದು ಸತಿ ಹಾಕಲ್ಲ, ನೆನಪಾಗಲ್ಲ ಅಂದ್ಬಿಟ್ಟು.
ಮಕ್ಕಳು ಒಂದು ಸ್ವಲ್ಪ ಹೊತ್ತು ಆಟಾಡಕ್ಕೆ ಹೋಗ್ಬಿಟ್ಟು ಇವಾಗ ಬಂದರು ಮನೆಗೆ. ಸ್ನಾನ ಮಾಡಿ ಓದ್ಕೊತಾ ಇದ್ದಾರೆ. ಸೊ 7 ಟೈಮ್ ಬಂದುಬಿಟ್ಟು 7 ಆಯಿತು. ಸೊ ಅದಕ್ಕೆ ರೊಟ್ಟಿ ಮಾಡ್ತಾಯಿದ್ದೀನಿ. ಅಲ್ಲಿ ಪಲ್ಯ ಹಾಕ್ತಾಯಿದ್ದೆ, ಅದು ಬೇಯ್ದ ಮೇಲೆ ಅಚ್ಕಾರದ ಪುಡಿ ಹಾಕಿದರೆ ಅಷ್ಟೇ. ಅಚ್ಕಾರದ ಪುಡಿ ಹುಚ್ಚಳ ಪುಡಿ ಹಾಕಿದರೆ ಮುಗಿದೋಯ್ತು, ಪಲ್ಯ ಆಗಿಬಿಡುತ್ತೆ. ಸೊ ಇದೊಂದು ಇವ್ರು ಇನ್ನೂ ಬಂದಿಲ್ಲ, ಮೋಸ್ಟ್ಲಿ ಲೇಟ್ ಅನಿಸುತ್ತೆ. ನಿನ್ನೆನೂ ಕೂಡ ನೈಟ್ 2 o'clock ಹೋಗಿದ್ರು, ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ಫ್ಯಾಕ್ಟ್ರಿಯಲ್ಲಿ. ಸೊ ಹಾಗಾಗಿ ಇವಾಗ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಫ್ರೆಂಡ್ಸ್, ರಾತ್ರಿ ಊಟಕ್ಕೆ ಬೀನ್ಸ್ ಪಲ್ಯ, ಒಂದಿಷ್ಟು ಪ್ರೋಟೀನ್ಸ್ ಇಟ್ಕೊಂಡಿದ್ದೀನಿ, ಮೊಳಕೆ ಕಟ್ಟಿರೋ ಹೆಸರು ಕಾಳು, ಟೊಮೆಟೊ ಮತ್ತು ರೊಟ್ಟಿ. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್, ಲೇಟಾಗಿದೆ. ಮೊಳಕೆ ಕಟ್ಟಿರೋ ಕಾಳಿಗೆ ಸ್ವಲ್ಪ ಉಪ್ಪು, ಗುರೋಳ್ ಪುಡಿ ಮತ್ತು ಅಚ್ಕಾರದ ಪುಡಿ, ಒಂಚೂರು ಎಣ್ಣೆ ಹಾಕಿದ್ದೀನಿ. ಸಖತ್ತಾಗಿದೆ. ನಾನು ಊಟ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಅದ್ರ ಲೈಟ್ ಎಲ್ಲಿಂದ ಬರ್ತದೆ ನೋಡ್ರಿ, ಕೆಳಗಿಂದ ಬರ್ತದೆ ಲೈಟ್. ಕಡಿಯುತ್ತಾ ಇವು ಲೈಟ್ ಹೆಂಗೆ ಬರೋದು ನೋಡ್ರಿ ಕೆಳಗಿಂದ. ವಾವ್, ಪೂರ ಬಾಡಿ ಒಳಗೆ ಲೈಟ್ ಐತ್ರಿ ಅದಕ್ಕೆ. ನೋಡ್ರಿ ಇಲ್ಲಿ ಬೇಡ್ತಡ್ರಿ. ಫ್ರೆಂಡ್ಸ್ ನೋಡಿ ಹೆಂಗಿದೆ ಲೈಟ್ ಹುಳ, ಅಲ್ಲಿ ಟಾರ್ಚ್ ಬಿಟ್ಟಂಗಿದೆ. ಹಾಂ, ರಾತ್ರಿ ಹೊತ್ತು ಮಾತ್ರ ಇದಕ್ಕೆ ಯಾವಾಗ ಇರುತ್ತೆ, ಹಗಲು ಹೊತ್ತು ಕಾಣಲ್ಲ ಸನ್ಲೈಟಿಗೆ. ಹಾಗೆ ಆಯಿತು, ಹೊರಗೆ ಹಾಕೋಣ ಲೈಟ್ ಹಚ್ಚ್ರಿ ಪಾಪ, ಹೊರಗಿರಲಿ. ಅದು ಬರ್ತಾ ಇಲ್ಲ, ಅದು ಲೈಟ್ ಹಚ್ಕರಿ ಫಸ್ಟು. ಹೆಂಗೆ ಹೋಗ್ತೈತಲ್ರಿ ಇದು, ಹೆಂಗೆ ಹೋಗ್ತೈತಲ್ಲ ಬುರ್ರ ಅಂತ. ಪೇಪರ್ನಾಗ ಬಂತ, ಬಂತು. ಅಯ್ಯೋ, ಹಾರೇ ಬಿಡ್ತು ಮತ್ತೆ. ಸುಮ್ಮನೆ ಅಲ್ಲೇ ಮುಂದೆ ಐತೆ, ಅದು ಮುಂದಕ್ಕೆ ಹೊಂಟೈತಿ. ಪೇಪರ್ನಾಗ ಸಿಗ್ಲಿಲ್ಲಲ್ರಿ ಅದು. ಹೌದು, ತೆಳ್ಳಗೈತೆ. ಪಾಪ. ತನಕ ಈ ವ್ಲಾಗ್ನ ನೋಡಿ ಸಪೋರ್ಟ್ ಮಾಡ್ತಿರೋರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ಸ್. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಖುಷಿಯಾಗಿರಿ, ಚೆನ್ನಾಗಿರಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.